ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಡೇ ರೂಟೀನ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ನನ್ನ ಡೇ ರೂಟೀನ್ ಹೇಗಿರುತ್ತೆ ಅಂತ. ಬೆಳಿಗ್ಗೆ ಎದ್ದ ತಕ್ಷಣನೇ ಫ್ರೆಶ್ನಪ್ ಆಗಿ ಡೈರೆಕ್ಟಾಗಿ ಕಿಚನಿಗೆ ಬಂದು ಬಿಸಿ ನೀರು ಮತ್ತು ಎಗ್ ಬಾಯ್ಲ್ ಮಾಡೋಕೆ ಇಟ್ಕೊಂಡೆ. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಅವಲಕ್ಕಿ ಒಗ್ಗರಣೆ. ತುಂಬ ದಿನ ಆಗಿತ್ತು ನಾನು ಅವಲಕ್ಕಿ ಒಗ್ಗರಣೆ ಮಾಡಿ. ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದ್ರದ್ದು ರೆಸಿಪಿ ಶೂಟ್ ಏನು ಮಾಡ್ಕೊಂಡಿಲ್ಲ ನಾನು. ಏನಕ್ಕಂದ್ರೆ ಅವಲಕ್ಕಿ ಒಗ್ಗರಣೆದು ರೆಸಿಪಿ ಎಲ್ಲರಿಗೂ ಗೊತ್ತಲ್ವಾ, ಹಾಗಾಗಿ. ಎಂತ ಅಂದರೆ ಈ ಅವಲಕ್ಕಿ ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ. ಏನಕ್ಕೆ ಅಂತಂದರೆ ಟೇಸ್ಟ್ ಎನ್ಹಾನ್ಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಖಾರ ಹುಳಿ ಬ್ಯಾಲೆನ್ಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ಬಿಫೋರ್ ಆಫ್ಟರ್ ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಅವಲಕ್ಕಿ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋದು ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರ. ಅಷ್ಟು ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡಿದ್ದಾಯಿತು. ಈ ಕಡೆ ತೋಜಗೂ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ. ಡ್ರೆಸ್ಅಪ್ ಮಾಡ್ತಾ ಇದ್ದೀನಿ ನೋಡಿ. 8:15 ಆಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ತಟ್ಟೆ ರೆಡಿ ಮಾಡ್ತಾ ಇದ್ದೀನಿ. ಬಾಯ್ಲ್ಡ್ ಎಗ್ ಕೊಡ್ತೀನಿ ಅಂತ ಗೊತ್ತಲ್ವಾ ನಿಮಗೆ. ಸೊ ಬಾಯ್ಲ್ಡ್ ಎಗ್ಗು, ಅವಲಕ್ಕಿ, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ. ಏನಕ್ಕೆ ಅಂತಂದರೆ ಡೈಜೆಷನ್ನು ಮತ್ತು ಗುಡ್ ಕೊಲೆಸ್ಟ್ರಾಲ್ ಅಲ್ವಾ, ಹಾಗಾಗಿನೇ. ಅವನಿಗೆ ತಿನ್ನಿಸ್ತಾನೆ ಈ ಕಡೆ ಬಾಕ್ಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಏನಂದರೆ 10 ಗಂಟೆಗೆ ಬಿಟ್ಬಿಡ್ತಾರೆ ಬ್ರೇಕ್ಗೆ. ಇವನು 9 ಗಂಟೆಗೆ ಟಿಫನ್ ಮಾಡಿರ್ತಾನೆ. 10 ಗಂಟೆಗೆ ಹೊಟ್ಟೆ ಹಸಿವಾಗಲ್ಲ. ಹಾಗಾಗಿ ನಾನು ಸ್ನ್ಯಾಕ್ಸು ಮತ್ತು ಹೆವಿ ಫುಡ್ ಎಲ್ಲ ಕಳ್ಸಲ್ಲ. ಮನೇಲಿ ಹಣ್ಣು ಯಾವುದಿರುತ್ತೋ ಅದನ್ನು ಕಳಿಸ್ತೀನಿ. ಇವತ್ತು ನೇರಳೆ ಹಣ್ಣಿತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಬಾಕ್ಸ್ ರೆಡಿ ಮಾಡಿದ್ದಾಯಿತು. ಅಷ್ಟರಲ್ಲೇ ಅವನು ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡ. ಇನ್ನೊಂದೇನು ಅಂದರೆ ಇವತ್ತು ವಿನಯ್ ಬೇಗ ಹೋಗ್ಬಿಟ್ಟಿದ್ರು. ಬ್ರೇಕ್ಫಾಸ್ಟು ಲಂಚು ಎರಡೂ ತೊಗೊಂಡೋಗಿದ್ದಿಲ್ಲ. ನಾವು 7 ಗಂಟೆಗೆ ಎದ್ದು ನಮ್ಮಿಬ್ರಿಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ವಿ. ನೋಡಿ, ಅವ್ನು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಒಂದು ಚಿಕ್ಕ ಗ್ಲಾಸಷ್ಟು ಹಾಲು ಕೊಡ್ತೀನಿ ನಾನು. ಏನಕ್ಕೆ ಅಂದರೆ ಕ್ಯಾಲ್ಶಿಯಮ್ಗೋಸ್ಕರ ಅಷ್ಟೇ. ಸೊ ಅವ್ನು ಹಾಲು ಕುಡ್ದಿದ್ದಾಯಿತು. ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಅಳಲ್ಲ. ನನಗೊಂದು ಬ್ಯಾಕ್ ಆಫ್ ಮೈಂಡ್ ಇತ್ತು. ಏನು ಅಂತಂದರೆ ಸ್ಕೂಲ್ ಹತ್ರ ಹೋದ ತಕ್ಷಣ ಮಕ್ಕಳು ಅಳ್ತಾರಲ್ವಾ, ಇವನು ಎಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೇನೋ ಡೈಲಿ ಅಂತ. ಆದರೆ ಹಂಗಿಲ್ಲ, ಚೆನ್ನಾಗಿ ಹೋಗ್ತಾನೆ ನಕ್ಕೊಂತ. ಹೋದ ತಕ್ಷಣ ಬಾಯ್ ಅಂತ ಹೇಳಿ ಒಳಗೆ ಹೋಗ್ಬಿಡ್ತಾನೆ. ಅವನಿಗೆ ಶೂ ಎಲ್ಲ ಹಾಕಿ ರೆಡಿ ಮಾಡಿಸಿ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಬಿಟ್ಟು ಬಂದಾದಮೇಲೆ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ ನಾನು ನಿನ್ನೆ ರಾತ್ರಿ. ಏನಕ್ಕೆ ಅಂತಂದರೆ ತೋಜೋದು ನಾನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ವಾರದಲ್ಲಿ 2 ದಿನ ಕೈಯಿಂದನೇ ವಾಶ್ ಮಾಡ್ತೀನಿ ಒಂದು ಬಟ್ಟೆನ. ನಮ್ಮದಾದರೆ ವೀಕ್ಲಿ ಒನ್ಸ್ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಬಟ್ ಅವ್ನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಸೊ ಒಣಗಿತ್ತು, ತೊಗೊಂಡ್ಬಂದು ಎಲ್ಲ ನೀಟಾಗಿ ಮಡಚಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅವಲಕ್ಕಿನ ಬಿಸಿ ಮಾಡ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿತ್ತು, ತಣ್ಣಗಾಗ್ಬಿಟ್ಟಿತ್ತಲ್ವಾ, ಹಾಗಾಗಿನೇ. ತಣ್ಣದ ಅವಲಕ್ಕಿ ತಿನ್ನೋಕ್ಕಾಗಲ್ಲ. ಒನ್ಸ್ ಬಿಸಿ ಮಾಡಿಕೊಂಡು ನಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಆದಮೇಲೆ ನನಗೆ ಕಂಪಲ್ಸರಿ ಟೀ ಬೇಕೇ ಬೇಕು. ಹಾಗಾಗಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಒಂದು 11 ಗಂಟೆ ಆಗಿಬಿಟ್ಟಿತ್ತು. ಟೀ ಮಾಡ್ಕೊಂಡು ಕುಡಿದಾದ್ಮೇಲೆ ನೆಕ್ಸ್ಟ್ ಏನು, ಪಾತ್ರೆಗಳು ತುಂಬ ಇದ್ವು. ಸೊ ಅದನ್ನೇ ವಾಶ್ ಮಾಡ್ತಾ ಇದ್ದೀನಿ ನೋಡಿ. 3 ಸರಿ ಆಗುತ್ತೆ ಒಂದು ದಿನದಲ್ಲಿ ಪಾತ್ರೆ ವಾಶ್ ಮಾಡೋದು. ಬೆಳಗ್ಗೆ ಅಡುಗೆ ಆದಮೇಲೆ, ಮಧ್ಯಾಹ್ನ ಅಡುಗೆ ಆದಮೇಲೆ, ರಾತ್ರಿ ಅಡುಗೆ ಆದಮೇಲೆ. ಇಲ್ಲ ಅಂತಂದರೆ ರಾಶಿ ಬಿದ್ದುಬಿಡುತ್ತೆ, ಒಂದೇ ಸರಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅಡುಗೆ ಆದ ತಕ್ಷಣ ವಾಶ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಪಾತ್ರೆ ಎಲ್ಲ ವಾಶ್ ಮಾಡೋತ್ತಿಗೆ ಒಂದು 12ಕ್ಕೆ ಒಂದು 5 ನಿಮಿಷ ಕಡಿಮೆ ಇತ್ತು. ಒಂದು ತೋಜೋಗೆ ಸ್ಕೂಲಿಂದ ಕರ್ಕೊಂಬರ್ಬೇಕಲ್ವಾ, ಹಾಗಾಗಿ ಒನ್ಸು ಪಾತ್ರೆ ಎಲ್ಲ ವಾಶ್ ಮಾಡಿ ಆದಮೇಲೆ ತೋಜೋಗೆ ಸ್ಕೂಲಿಂದ ಕರ್ಕೊಂಡು ಬಂದಿದ್ದು ಕೂಡ ಆಗಿತ್ತು. ನೋಡಿದ್ರೆ ಬಾಕ್ಸ್ ಹಾಗೆ ತೊಗೊಂಬಂದಿದ್ದ. ಹಾಗಾಗಿ ಅದನ್ನೇ ತಿನ್ನಪ್ಪ ಅಂತ ಕೊಟ್ಟಿದ್ದೆ. ಅವನ್ನೆಲ್ಲ ನೀಟಾಗಿ ತಿಂದಾದ್ಮೇಲೆ ಅವನೇ ಸಿಂಕಿಗೆ ಹಾಕಿ ಬರ್ತಾನೆ. ಪ್ಲೇಟ್ ಆಗಲಿ, ಏನು ಕೊಟ್ಟಿರ್ತೀವಲ್ಲ ತಿನ್ನೋಕ್ಕೆ, ಅದಾಗಲಿ ನೀಟಾಗಿ ಹಾಕಿ ಬರ್ತಾ. ನೆಕ್ಸ್ಟ್ ಎಂತ, ಮಲ್ಕೊಳಕ್ಕೆ ಹೋಗ್ಬಿಡ್ತಾನೆ. 12:15 ಆಗಿಬಿಟ್ಟಿತ್ತು. ಅದಕ್ಕೆ ಅವನದು ನಿದ್ದೆ ಟೈಮ್ ಅದು. ಅವನೇ ಹೋಗ್ಬಿಡ್ತಾನೆ. ಹೋಗಪ್ಪಾಜಿ ನಿಂದು ನಿದ್ದೆ ಟೈಮ್ ಅಂತಂದರೆ ತುಂಬ ನಿದ್ದೆ ಬಂದಾಗ ಸುಮ್ಮನೆ ಹೋಗ್ತಾನೆ, ಇಲ್ಲಾಂದರೆ ಹಠ ಮಾಡ್ತಾನೆ. ಅವನಿಗೆ ಮಲ್ಸಿ ಬಂದಾದಮೇಲೆ ನಂದು ಮಧ್ಯಾಹ್ನದ ಅಡುಗೆ ಕೆಲಸ ಸ್ಟಾರ್ಟ್. 2:15ಗೆ ಎದ್ಬಿಡ್ತಾನೆ. ಅಷ್ಟೊತ್ತಿಗೆ ಅವ್ನಿಗೆ ಊಟ ಮಾಡಿಸ್ಬೇಕಲ್ವ, ಹಾಗಾಗಿ ಅಕ್ಕಿ ನೆನೆಸಿಟ್ಟೆ. ಅಷ್ಟರಲ್ಲಿ ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು.
ಅದನ್ನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ವೆಜಿಟೇಬಲ್ಸು ಅಂದರೆ ತರಕಾರಿ ಎಲ್ಲ ನಾನು ತೊಳೆದಿಡಲ್ಲ, ಹಾಗಂಗೆ ತಗೊಂಬಂದಿದ್ದನ್ನು ಬಾಕ್ಸಲ್ಲಿ ಹಾಕಿರ್ತೀನಿ. ಯಾವಾಗ ಅಡುಗೆ ಮಾಡ್ತೀನಲ್ವ ಆವಾಗ ತೊಳ್ಕೊಂಡು ಅಡುಗೆ ಮಾಡ್ತೀನಿ ನಾನು. ಹೀಗಿರುತ್ತೆ ನಂದು ಡೈಲಿ ಕೆಲಸಗಳು. ಸೊಪ್ಪು ತರಿಸಿದ್ನಲ್ವ, ಮೆಂತ್ಯ ಸೊಪ್ಪು ಪಾಲಕ್ಕು, ಸೊ ಹಾಗಾಗಿ ಇವತ್ತು ಸೊಪ್ಪಿನ ಸಾರು ಮಾಡೋಣ ಅಂತ ಸೊಪ್ಪನ್ನ ನೀಟಾಗಿ ಒಂದು ಅರ್ಧ ತಗೊಂಡು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಬೇಕಲ್ವ. ಸೊ ಅದಕ್ಕಿಂತ ಮುಂಚೆ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಒನ್ಸ್ ತೊಳ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊಪ್ಪು ಸಾರು ತುಂಬ ಒಳ್ಳೆಯದು ಮಕ್ಳಿಗೂ ಕೂಡ. ನಾವು ವೆಜಿಟೇರಿಯನ್ಸು, ನಮಗೆ ಜಾಸ್ತಿ ಯಾವುದು ಸಿಗಲ್ಲ, ಸೊ ಹಾಗಾಗಿ ಗ್ರೀನ್ ಲೀವ್ಸ್ ಜಾಸ್ತಿ ಕೊಡಬೇಕು ಮಕ್ಕಳಿಗೆ. ಸೊ ಬೇಳೆ ಎಲ್ಲ ತೊಳ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋ ಸೊಪ್ಪು, ಅದಕ್ಕೆ ಟೊಮ್ಯಾಟೊ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ, ಆಮೇಲೆ ಜೀರಿಗೆ ಎಲ್ಲ ಹಾಕಿ ಒಣ ಮೆಣಸಿನ್ಕಾಯಿ ಹಾಕ್ತೀನಿ. ಇವತ್ತು ಒಣ ಮೆಣಸಿನ್ಕಾಯಿ ಸಾಂಬಾರು ಮಾಡ್ತಿಲ್ಲ ನಾನು, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ನೀರು ಹಾಕಿ ಈ ಕಡೆ ಕುಕ್ಕರ್ ಲಿಡ್ ಮುಚ್ಚಿ ಸಾಂಬಾರು ಮಾಡೋಕೆ ಇಟ್ಕೊಂಡೆ. ಅಕ್ಕಿ ತೊಳೆದಿಟ್ಟಿದ್ನಲ್ವ ಅದನ್ನೇ ಡೈರೆಕ್ಟ್ ರೈಸ್ ಮಾಡೋಕೆ ಇಡ್ತಾಯಿದ್ದೀನಿ. ಈ ಎರಡು ಕೆಲಸಗಳು ಆದರೆ ಮುಗೀತು ಮಧ್ಯಾಹ್ನದ ಅಡುಗೆ. ಸೊ ಅಷ್ಟೊತ್ತಿಗೆ ಅನ್ನ ಆಗಿತ್ತು. ನಾನು ಹೇಳಿದ್ನಲ್ವ ನಿಮಗೆ ಲಾಸ್ಟ್ ಬ್ಲಾಗಲ್ಲೇ ನಾನು ಅನ್ನ ಬಸಿತೀನಿ ಅಂತ, ಅದೇ ಮಾಡೋದು. ಕುಕ್ಕರಿಗೆಲ್ಲ ಇಡಲ್ಲ ನಾನು ರೈಸ್ನ, ಸಪ್ರೇಟಾಗಿ ಮಾಡ್ಕೊಳ್ತೀನಿ. ಆ ಕಡೆ ರೈಸ್ ಕೂಡ ಆಯಿತು, ಈ ಕಡೆ ಸಾಂಬಾರು ಕೂಡ ಆಗಿತ್ತು ನೋಡಿ. ಸೊ ನೆಕ್ಸ್ಟ್ ಏನು ತಡ್ಕ ಒಗ್ಗರಣೆ ಕೊಡಬೇಕಲ್ವಾ. ಸೊ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಿಂಡಿ ನೀಟಾಗಿ ಚೆನ್ನಾಗಿ ಮಸ್ತು ಈ ಕಡೆ ತಡ್ಕ ಅಂದರೆ ಒಗ್ಗರಣೆ ಕೊಡೋಕೆ ಇಟ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಳ್ತೀನಿ ನಾನು ಸಾಂಬಾರಿಗೆ. ಸೊ ಒಗ್ಗರಣೆನೂ ಆಯಿತು, ಈ ಕಡೆ ಅನ್ನ ಸಾಂಬಾರು ರೆಡಿ ಆಯಿತು. ಇತ್ತೀಚೆಗೆ ಏನು ಅಂತಂದರೆ ನಮ್ಮ ತೋಜೋಗೆ ಯಾವುದಾದ್ರೂ ಒಂದು ತರಕಾರಿ ಬೇಕು. ಅಪ್ಪಾಜಿ ಅನ್ನ ಸಾಂಬಾರು ಅಂದರೆ ಮಮ್ಮ ಪಲ್ಯ ಬೇಕು ಮಮ್ಮ ಅಂತಾನೆ. ಅದಕ್ಕೆ ಆಲೂಗಡ್ಡೆ ಜಾಸ್ತಿ ಇತ್ತು, ಆಲೂ ಫ್ರೈ ಮಾಡೋಣ, ಸೊಪ್ಪು ಸಾರಿಗೆ ಗುಡ್ ಕಾಂಬಿನೇಷನ್ ಅಲ್ವಾ ಅಂತ. ಸೊ ಆಲೂ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ. ಇದಕ್ಕೆ ಯಾವ ತರಕಾರಿ ಬೇಡ, ಜಸ್ಟ್ ಆಲೂ ಇದ್ದರೆ ಸಾಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಶಾಲೋ ಫ್ರೈ. ಅದು ಮೆತ್ತಗಾಗೋವಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಏನಂದರೆ ಮ್ಯಾಗಿ ಮಸಾಲ ಹಾಕಿ ಟೇಸ್ಟ್ ಸಖತ್ತಾಗಿರುತ್ತೆ ಆಯಿತಾ. ಪಲ್ಯ ಆಯಿತು, ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ ನೋಡಿ. ಅಷ್ಟೊತ್ತಿಗೆ ಒಂದು 3-3:30 ಆಗಿಬಿಟ್ಟಿತ್ತು. ಲೇಟಾಗೇ ಎದ್ದಿದ್ದ ಅವನು ಇವತ್ತು. ಅವರಪ್ಪನೂ ಬಂದರು. ಅವರಪ್ಪ ಬಂದಾದಮೇಲೆ ಅವರು ಫ್ರೆಶ್ ಅಪ್ ಆಗಕ್ಕೆ ಹೋದರು. ಅವನದು ಊಟ ಆಯಿತು, ಅವ್ರದ್ದು ಊಟ ಆದಮೇಲೆ ನಾವಿಬ್ಬರು ಊಟ ಮಾಡಿದ್ವಿ. ಮಧ್ಯಾಹ್ನದ್ದು ಊಟ ಮುಗೀತು. ಇವಾಗ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಒಂದು 6-6:30ಇಂದ ಟೀ ಮಾಡ್ತಾ ಇದ್ದೀನಿ. ವಿನಯ್ ಕೂಡ ತೋಜೋಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತು, ಅವ್ರು ಅದನ್ನೇ ಮಾಡಿಸ್ತಾ ಇದ್ದಾರೆ. ನಾನು ಸ್ವಲ್ಪ ರಾತ್ರಿ ಅಡುಗೆಗೆ ಸೊಪ್ಪು ತೊಳ್ಕೊಳ್ತಾ ಇದ್ದೀನಿ. ಏನು ಮಾಡೋಣ ಅಂತ ಅಂದ್ಕೊಂಡ್ರೆ ಸೊಪ್ಪಿತ್ತಲ್ವಾ, ಮೆಂತ್ಯ ಚಪಾತಿ ಮಾಡೋಣ ಅಂತ. ಇದಕ್ಕೆ ಬೇಕಾಗೋದು ಇಂಗ್ರೀಡಿಯೆಂಟ್ಸ್ ಬಂದು ಗೋಧಿ ಹಿಟ್ಟು, ಒಂದು ಹಿಡಿಯುವಷ್ಟು ಮೆಂತ್ಯ ಪಲ್ಯ ಆದರೆ ಸಾಕು. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಹಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ. ಮೆಂತ್ಯ ಪಲ್ಯ ನೀಟಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕಗೆ ಕಟ್ಟದು ಮಾಡಿಕೊಂಡೆ, ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನು, ಒಂದು ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಹೆಲ್ತ್ಗೂ ಒಳ್ಳೆಯದು. ಮಕ್ಕಳಿಗೆ ಈ ಥರ ಸೊಪ್ಪು ಸೇರಿಸಿ ಕೊಟ್ಟರೆ ತಿಂತಾರೆ. ಹಾಗಾಗಿನೇ ನಾನು ಇತ್ತೀಚೆಗೆ ಎಲ್ಲ ಸ್ವಲ್ಪ ತರಕಾರಿ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿನೇ ಕೊಡ್ತಾ ಇದ್ದೀನಿ ತೋಜೋಗೆ. ಒಂದು ಅರ್ಧ ಗಂಟೆ ಬಿಟ್ಟು ಚಪಾತಿ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದೆ. ಒಂದು 8-15 ಆಗಿಬಿಟ್ಟಿತ್ತು. ತೋಜೋ ಕೂಡ ಒಂದು 9 ಗಂಟೆಗೆ ಮಲ್ಕೊತಾನಲ್ವಾ, ಸೊ ಹಾಗಾಗಿ ಫಸ್ಟ್ ಅವನಿಗೆ ತಿನ್ನಿಸ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ.
ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಯು ಮಸ್ಟ್ ಟ್ರೈ ಆಯಿತಾ. ಹೆಂಗೂ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದ್ದೀನಿ, ಒಂದು ಮಿಸ್ ಮಾಡಿಲ್ಲ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಅವನಿಗೆ ಮಾಡಿಕೊಟ್ಟು ಪ್ಲೇಟಿಗೆ ಹಾಕ್ಕೊಟ್ಟೆ. ವಿನಯ್ ಊಟ ಮಾಡಿಸ್ಬಿಡ್ತಾರೆ ರಾತ್ರಿ, ಅದೇನು ಪ್ರಾಬ್ಲಮ್ ಇಲ್ಲ ನನಗೆ. ಸೊ ಅವ್ರದ್ದು ಊಟ ಮಾಡಿಸಿ ಆದಮೇಲೆ ನಾವು ಕೂಡ ಪ್ಲೇಟಿಗೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ಪಲ್ಯ ಏನೂ ಮಾಡಿಲ್ಲ, ಉಪ್ಪಿನಕಾಯಿ ಮೊಸರು ಗುಡ್ ಕಾಂಬಿನೇಷನ್ನು. ಹಾಗಾಗಿ ನಾವು ಮೊಸರು ಹಾಕ್ಕೊಂಡು ತಿಂದಿದ್ದು ಆಯಿತು. ಆಮೇಲೆ ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದು ಆಯಿತು. ರಾತ್ರಿಯೇ ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ದಟ್ಸ್ ಫಾರ್ ಇಟ್. ಹೀಗಿರುತ್ತೆ ನಂದು ಡೇ ರುಟೀನ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.